press the bell icon on the YouTube app and never miss another update. Hi, hello my dear students. Welcome back to my class. Yes, dear students, today I am going to start a new lesson. Our India physical diversity. Our India physical diversity. Okay, yes, dear students, in this lesson you are going to learn about, understand the physical map of India and know about the Himalayan mountains, about plateaus, plains, coastal plains, river basins and desert. And also you are going to learn about how the factors of a natural environment influence the life of the people also, and know the effects of physical factors on earth and architecture, and then important characters of a weather and climate of India. And also you are going to learn about plants and animals of India. Okay, yes dear students, you know India is our country, so India is our motherland, isn't it? Yes dear students. Yes, in earth, so in our globe, in the map, where our India is located. So map alli India na ನೀವು ಐಡೆಂಟಿಫೈ ಮಾಡಬೇಕು ಅಂದರೆ ಹೇಗೆ ಐಡೆಂಟಿಫೈ ಮಾಡ್ತೀರಿ? Yes, you know, see our India is located in South Asia. South Asia means what? See, you know, our world has a comprises of 7 continents. So ನಮ್ಮ ಭೂಮಿಯಲ್ಲಿ 7 ಖಂಡಗಳಿದೆ. So in that 7 continents, so Asia is also one of the biggest continent in the world. So Asia is one of the biggest continent in the world. See, in this continent, see our world, our India is in South Asia. So ಏಷ್ಯಾದ ಸೌತ್ ಸೈಡಲ್ಲಿ, ಸೌತ್ ಡೈರೆಕ್ಷನಲ್ಲಿ ಏನಿದೆ, ನಮ್ಮ ಇಂಡಿಯಾ ಇದೆ. ಸಿ ಅವರ್ ಇಂಡಿಯಾ ಇಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ನಮ್ಮ ಇಂಡಿಯಾ ಪ್ರಪಂಚದಲ್ಲೇ ಒಂದು ಅದ್ಭುತವಾದಂತಹ ಕಂಟ್ರಿ ಅಂತ ಹೇಳ್ಬೋದು ಅಲ್ವಾ? ಎಸ್, ಸಿ ಅವರ್ ಇಂಡಿಯಾ ಇಸ್ ಅ 7th ಲಾರ್ಜೆಸ್ಟ್ ಕಂಟ್ರಿ ಸಿ ಬೈ ಆನ್ ದ ಲ್ಯಾಂಡ್ ಏರಿಯಾ. ಸೊ ಲ್ಯಾಂಡ್ ಏರಿಯಾ ಅಂದರೆ ಭೂಮಿಯ, ಅಂದರೆ ಲ್ಯಾಂಡ್ನ ಮೇಲೆ ನೋಡ್ತಾ ಹೋದರೆ, ಸೊ ನಮ್ಮ ಭೂಮಿ ಅಂದರೆ ನಮ್ಮ ಇಂಡಿಯಾ, ಸೊ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಓಕೆ, ಎಸ್, ರೈಟ್. ಸಿ ಅವರ್ ಇಂಡಿಯಾ ಈಸ್ 7th largest country by land area. ಸೊ ಭೂಮಿಯ ಪ್ರಕಾರ ಹೋದರೆ, ಅಂದರೆ ಅದರ ಲ್ಯಾಂಡ್ ಏರಿಯಾ ಮೇಲೆ ಹೋದರೆ, ಸೊ ನಮ್ಮ ದೇಶ 7ನೇ ದೊಡ್ಡದಾದಂತಹ ದೇಶ. ಓಕೆ, ಸೊ ಹಾಗಾದರೆ ಏರಿಯಾ ಎಷ್ಟಿದೆ? ಸೊ 32,87,263 ಸ್ಕ್ವೇರ್ ಫೀಟ್. ಸೊ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಏನಿದೆ ನಮ್ಮ ಇಂಡಿಯಾ ಇದೆ. ಸಿ, ಓಕೆ, ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಹಬ್ಬಿಕೊಂಡಿದೆ ನಮ್ಮ ದೇಶ, ಮೀನ್ಸ್ ಅವರ್ ಇಂಡಿಯಾ. ಓಕೆ, ಆ್ಯಂಡ್ ಸೆಕೆಂಡ್ ಲಾರ್ಜೆಸ್ಟ್ ಆನ್ ಪಾಪ್ಯುಲೇಷನ್, ಜನಸಂಖ್ಯಾ ಸ್ಫೋಟನೇ ಆಗೋಗಿದೆ ನಮ್ಮ ದೇಶದಲ್ಲಿ. ಸಿ, ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಸಿ ಅವರ್ ಇಂಡಿಯಾ ಈಸ್ ಅ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಆದರೆ, ಸೊ ಆನ್ ಲ್ಯಾಂಡ್ ಏರಿಯಾ ಇಟ್ಸ್ ಅ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. See, whatever, our India is one of the beautiful country and it's our motherland also. Okay, yes, right. See, our India is surrounded by, see, 3 ಭಾಗದಲ್ಲಿ ನೀರಿದೆ, 1 ಭಾಗದಲ್ಲಿ ಲ್ಯಾಂಡ್ ಇದೆ. See, in the east and in the west and in the south there is oceans. See, normally in the east side there is what?
there is in the west side there is Arabian Sea, and in the east there is a Bay of Bengal, and in the south is a Indian Oceans. ಸೊ 3 ಸಾಗರದಿಂದ 3 ಭಾಗದಲ್ಲಿ ಏನಾಗಿದೆ ನಮ್ಮ ದೇಶ ಸುತ್ತುವರಿದೆ. ಹಾಗೆ ಇನ್ ದ ನಾರ್ತ್ ಡೈರೆಕ್ಷನ್, ಸೊ ನಾರ್ತ್ ಡೈರೆಕ್ಷನಲ್ಲಿ ಏನಿದೆ, ಇಟ್ಸ್ ಶೇರ್ ಇಟ್ಸ್ ಬೌಂಡ್ರಿ ವಿತ್ ಅದರ್ ಕಂಟ್ರೀಸ್, ಎಕ್ಸಾಂಪಲ್ ಚೈನಾ, ಪಾಕಿಸ್ತಾನ್, ನೇಪಾಳ, ಬಾಂಗ್ಲಾದೇಶದ ಜೊತೆ ತನ್ನ ಬೌಂಡ್ರಿನ ಏನು ಮಾಡ್ಕೊಂಡಿದೆ, ನಮ್ಮ ಇಂಡಿಯಾ ಶೇರ್ ಮಾಡ್ಕೊಂಡಿದೆ. ಓಕೆನಾ. ಸೊ ನಿಮಗೆ ಆಲ್ರೆಡಿ ಡೈರೆಕ್ಷನ್ ಬಗ್ಗೆ ಗೊತ್ತಿದೆ ಅನ್ಕೋತೀನಿ. ದೇರ್ ಆರ್ ಅ ಮೇನ್ 4 ಡೈರೆಕ್ಷನ್ಸ್ ಆರ್ ದೇರ್: ನಾರ್ತ್, ಈಸ್ಟ್, ವೆಸ್ಟ್ ಆ್ಯಂಡ್ ಸೌತ್. ನಾರ್ತ್, ಈಸ್ಟ್, ವೆಸ್ಟ್ ಆ್ಯಂಡ್ ಸೌತ್. There are 4 directions are there. Yes, how can you easily identify the direction? ಹಾಗಾದರೆ ನೀವು ಹೇಗೆ ಡೈರೆಕ್ಷನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಿ? Yes, see, when you face the sun rays, see, normally ಸನ್ನು ಯಾವ ದಿಕ್ಕಿನಲ್ಲಿ ಹುಟ್ಟುತ್ತೆ? Sun rises in east direction. Sun rises in east directions when you face into the sun. ಸೊ ಎಲ್ಲಿ ಸೂರ್ಯ ಉಗಮ ಆಗ್ತಾನೆ ಅಂದರೆ ಹುಟ್ಟತ್ತಲ್ಲ, ಆ ಡೈರೆಕ್ಷನ್ಗೆ ನಿಮ್ಮ ಫೇಸ್ ಮಾಡ್ಕೊಳ್ಳಿ. ಯು ಜಸ್ಟ್ ಅನ್ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಸೊ ನಿಮ್ಮ ಕೈಗಳನ್ನು ಉದ್ದ ಚಾಚಿ. ಸೊ ಈಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಿ ಇನ್ನು ಡೈರೆಕ್ಷನ್. ಹಾವ್ ಸಿ, ಸೂರ್ಯ ಹುಡ್ತಾ ಇರೋ ಭಾಗನ ನಾವು ಈಸ್ಟ್ ಮೀನ್ಸ್ ಪೂರ್ವ ಭಾಗ ಅಂತೀವಿ. ಸೊ ನಮ್ಮ ಅಪೋಸಿಟ್ ಡೈರೆಕ್ಷನ್ ಇಸ್ ಅ ವೆಸ್ಟ್ ಮೀನ್ಸ್ ಇಸ್ ಅ ಸನ್ಸೆಟ್. ಸನ್ಸೆಟ್ ಆಗೋದಂದರೆ ಸೂರ್ಯ ಮುಳುಗುವಂತಹ ದಿಕ್ಕನ್ನು ನಾವು ಏನಂತ ಹೇಳಿ ಕರಿತೀವಿ? ಪಶ್ಚಿಮ ದಿಕ್ಕು. ಸೊ ಹಾಗಾದರೆ ಈಗ ನೀವು ನಿಮ್ಮ ಹ್ಯಾಂಡ್ಸ್ನ ಸ್ಟ್ರೆಚ್ ಮಾಡಿದ್ದೀರಿ ಅಲ್ವಾ? ಓಕೆ, ಸಿ, ನಿಮ್ಮ ಲೆಫ್ಟ್ ಸೈಡ್ ನಾರ್ತ್, ರೈಟ್ ಹ್ಯಾಂಡ್ ಏನು ತೋರಿಸುತ್ತೆ? ನಿಮ್ಮ ರೈಟ್ ಹ್ಯಾಂಡು ಸೌತ್ ಡೈರೆಕ್ಷನ್ನ ತೋರಿಸುತ್ತೆ. ಓಕೆನಾ? ಎಸ್, ರೈಟ್. ಸಿ, ಬೈ ದಿಸ್ ಆಕ್ಟಿವಿಟಿ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಡೈರೆಕ್ಷನ್. ಓಕೆ, ಸೊ ಈಗ ನಮ್ಮ ಇಂಡಿಯಾದಲ್ಲಿ ಇಲ್ಲಿ ನಾರ್ತ್, ಸೊ ದಿಸ್ ಒನ್ ಈಸ್ ವೆಸ್ಟ್ ಆ್ಯಂಡ್ ದಿಸ್ ಒನ್ ಈಸ್ east and this one is south. So 3 sides are fully covered with oceans, means water in the fill agide. So north side alli enagide, there are many countries. So there are many countries like China, Nepal, Bangla hage Pakistan ಜೊತೆಗೆ ಏನಾಗಿದೆ, ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಲ್ವಾ? ಓಕೆ, ಎಸ್ ಡಿಯರ್ ಸ್ಟೂಡೆಂಟ್ಸ್, ಸಿ, ನಾನು ನಿಮಗೆ ಅವಾಗಲೇ ಹೇಳಿದೆ ನಮ್ಮ ದೇಶದ ಪ್ರಾಕೃತಿಕ ವೈವಿಧ್ಯತೆ, ಭೂಗೋಳ ವೈವಿಧ್ಯತೆ ಬಗ್ಗೆ ನಾವು ಈ ಲೆಸನಲ್ಲಿ ತಿಳ್ಕೊತೀವಿ. ಸೊ ಫಿಸಿಕಲ್ ಡೈವರ್ಸಿಟಿ ಅಂದರೆ ಪ್ರಾಕೃತಿಕ ವೈವಿಧ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಸಿ, ಫಿಸಿಕಲ್ ಡೈವರ್ಸಿಟಿ ಅಂದರೆ ಏನು? ಸಿ, ನಾರ್ಮಲಿ ಇನ್ ಅವರ್ ನೇಚರ್ ದೇರ್ ಆರ್ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಆರ್ ದೇರ್. ಸೊ ನಮ್ಮ ನೇಚರಲ್ಲಿ ಹಲವಾರು ಪ್ರಾಕೃತಿಕ ವೈವಿಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಮೆನಿ ಫಾಲ್ಸ್ ಆರ್ ದೇರ್ ಆರ್ ಮೆನಿ ಓಷನ್ಸ್, ರಿವರ್ ಬೇಸಿನ್ಸ್, ವ್ಯಾಲೀಸ್, ಗ್ಲೇಸಿಯರ್ಸ್, hills. There are many things in our diverse. ಸೊ ನಮ್ಮ ನೇಚರಲ್ಲಿ ಹಲವಾರು ಪ್ರದೇಶಗಳಿದೆ. ಸಿ, ನಾವು ಈಗೇನು ಹೇಳಿದ್ನಲ್ಲ ಹಲವಾರು ಪ್ರದೇಶಗಳು, ಸಿ, ದೀಸ್ ಆರ್ ಆಲ್ ಫಿಸಿಕಲ್ ಡೈವರ್ಸಿಟೀಸ್, ಫಿಸಿಕಲ್ ಲ್ಯಾಂಡ್ ಏರಿಯಾಸ್ ಇನ್ ಅವರ್ ಇಂಡಿಯಾ. ಸೊ ಈ ಎಲ್ಲ ಲ್ಯಾಂಡ್ ಏರಿಯಾಗಳು ನಮ್ಮ ದೇಶದಲ್ಲಿದೆ, ಹೌದಲ್ವಾ? ಎಸ್ ಡಿಯರ್ ಸ್ಟೂಡೆಂಟ್ಸ್, ಸಿ, ಇಟ್ ಹ್ಯಾಸ್ ಎ ವೆರೈಟಿ ಆಫ್ ಫಿಸಿಕಲ್ ಫ್ಯೂಚರ್ಸ್. ಸೊ ನಮ್ಮ ದೇಶದಲ್ಲಿ ಹಲವಾರು ಫಿಸಿಕಲ್ ಫ್ಯೂಚರ್ಸ್ ಇದೆ. ನಾವೇನು ಪ್ರಪಂಚದಲ್ಲಿ ಕಾಣುವಂಥ ಎಲ್ಲ ಫಿಸಿಕಲ್ ಫ್ಯೂಚರ್ಸು ನಮ್ಮ ದೇಶದಲ್ಲಿ ಒಂದೊಂದೇ ಇದೆ, ಗೊತ್ತಾ? ಸೊ ನಾವೇನು ಹೇಳ್ತೀವಿ ಫಿಸಿಕಲ್ ಫ್ಯೂಚರ್ಸ್ ಇದೆ ನಮ್ಮ ಅರ್ಥಲ್ಲಿ ಅಂದರೆ, ಸೊ ಎಲ್ಲ ಫಿಸಿಕಲ್ ಫ್ಯೂಚರ್ಸು ನಮ್ಮ ಇಂಡಿಯಾದಲ್ಲಿದೆ. ಎಸ್, ಯು ಜಸ್ಟ್ ಪ್ರೌಡ್ ಟು ಬಿ ಆನ್ ಇಂಡಿಯನ್ ಅಲ್ವಾ? ಎಸ್. ಸೊ ಹಾಗಾದರೆ ಏನಿದೆ ನಮ್ಮ ದೇಶದಲ್ಲಿ? ಸಿ, ದೇರ್ ಆರ್ ಹಿಮಾಲಯನ್ ಮೌಂಟೇನ್ ರೇಂಜಸ್. ಸೊ ನಮ್ಮ ದೇಶದಲ್ಲಿ ಹಿಮಾಲಯ ಮೌಂಟೇನ್ ರೇಂಜಸ್ ಇದೆ, ಆ್ಯಂಡ್ ವೆರಿ ಹೈ ಪೀಕ್ಸ್, ಪ್ಲೇಟ್ಯೂಸ್, ವೆಸ್ಟ್ ಪ್ಲೇನ್ಸ್, ರಿವರ್ ಸಿಸ್ಟಮ್ಸ್, ಡೆಸರ್ಟ್ಸ್, ಕೋಸ್ಟಲ್ ಪ್ಲೇನ್ಸ್ ಆ್ಯಂಡ್ ಐಲ್ಯಾಂಡ್ಸ್ ಆರ್ ಆಲ್ಸೋ ದೇರ್. ಸೊ ನಮ್ಮ ದೇಶದಲ್ಲಿ ಎಲ್ಲ ತರಹದ ದೇರ್ ಆರ್ ಅ ವೆರೈಟಿ ಆಫ್ ಫಿಸಿಕಲ್ ಫೀಚರ್ಸ್ ಇನ್ ಅವರ್ ಇಂಡಿಯಾ. ಓಕೆ, ಎಸ್, ರೈಟ್. ಆ್ಯಂಡ್ ಸೊ ಟುಗೆದರ್ ದೇ ಮೇಕ್ ಇಂಡಿಯಾ ಅವರ್ ಕಂಟ್ರಿ. ಸೊ ಇದೆಲ್ಲ ಸೇರಿ ಏನಾಗಿದೆ, ನಮ್ಮ ದೇಶ ರೂಪುಗೊಂಡಿದೆ. ಓಕೆ, ಸಿ, ವಿಚ್ ಈಸ್ ಯೂನಿಕ್ ಇನ್ ಇಟ್ಸ್ ನ್ಯಾಚುರಲ್ ಸೆಟ್ಟಿಂಗ್. ಸಿ, ಬಿಸೈಡ್ಸ್ ದಿಸ್, ಇಂಡಿಯಾ ಈಸ್ ಅ ಹೋಮ್ ಫಾರ್ ಎ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಈ ಲ್ಯಾಂಡ್ ಏರಿಯಾಸ್ ಜೊತೆಗೆ ಸೊ ಅವರ್ ಇಂಡಿಯಾ ಇಟ್ ಹ್ಯಾಸ್ ವೆರೈಟಿ ಆಫ್, ಸೊ ನಾಟ್ ಓನ್ಲಿ 1 or 2 types, it's a variety of animals and plants also including in our India. Okay, yes, let's study about the land means physical diversity ಬಗ್ಗೆ ನಾವು ಈ ಲೆಸನ್ ಅಲ್ಲಿ ತಿಳ್ಕೊಳ್ಳೋಣವಾ? ಓಕೆ, ಎಸ್.
ಸಿ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ. ಸೊ ಹೀಗಾಗಾದರೆ ನಾವು ಫಸ್ಟು ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ ಬಗ್ಗೆ ನೋಡೋಣ. Yes, look at the map given in the next pages. In page number 198, see there is a given what? India map. See, it shows the major physical divisions of India. With the help of this map, you can easily identify the varied physical features of India. ಸೊ ಈ ಮ್ಯಾಪ್ನ ನೋಡ್ತಾ ನೀವು ಹಲವಾರು ಫಿಸಿಕಲ್ ಫೀಚರ್ಸ್ನ ಸ್ಟಡಿ ಮಾಡೋಣ. ಓಕೆ, ಸೊ ಇನ್ ಪೇಜ್ ನಂಬರ್ 198 ದ ಗಿವನ್ ವಾಟ್? ಇಂಡಿಯಾ ಮ್ಯಾಪ್. ಇಟ್ಸ್ ಅ ಫಿಸಿಕಲ್ ಮ್ಯಾಪ್. ಓಕೆ, ಎಸ್ ಐ ಆಲ್ಸೋ ಡ್ರಾಡ್ ಮ್ಯಾಪ್. ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ, ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈಸಿ ಆಗಲಿ ಅಂತೇಳಿ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಸೊ ಈಗ ನಾವು ನಮ್ಮ ಇಂಡಿಯಾದ ಫಿಸಿಕಲ್ ಫೀಚರ್ಸ್ ಬಗ್ಗೆ ಲರ್ನ್ ಮಾಡೋಣ. ಓಕೆ, ಎಸ್ ರೈಟ್. ವಾಟ್ ಯು ಸಿ ಇನ್ ದ ಮ್ಯಾಪ್? ಹಾಗಾದರೆ ಈ ಮ್ಯಾಪಲ್ಲಿ ನೀವೇನು ನೋಡ್ತಾ ಇದ್ದೀರಿ? Okay, so when you look at the land surface of India, don't you notice the difference from one region to another? You see various types of landforms such as mountains, hills, plains, plateaus, valleys, gorges, etc. See, these differences that we see on the land surface are known as physical features. ಸೊ ಈ ಎಲ್ಲ ಡಿಫ್ರೆನ್ಸಸ್, ಫಾರ್ ಎಕ್ಸಾಂಪಲ್ ದೇರ್ ಆರ್ ಮೆನಿ ಹಿಲ್ಸ್ ಆರ್ ದೇರ್, ನಾನು ನಿಮಗೆ ಆಗಲೇ ಹೇಳಿದೆ, ದೇರ್ ಆರ್ ಮೆನಿ ಪೀಕ್ಸ್ ಆರ್ ದೇರ್ ಆರ್ ಮೆನಿ ಡೆಸರ್ಟ್ಸ್ ಆರ್ ದೇರ್, ವ್ಯಾಲೀಸ್, ಗ್ಲೇಸಿಯರ್ಸ್ ಆರ್ ದೇರ್. ಸಿ ಅಬೌಟ್ ಆಲ್ ದೀಸ್ ಥಿಂಗ್ಸ್ ವಿ ಕಾಲ್ ಇಟ್ ಇಸ್ ಅ ಫಿಸಿಕಲ್ ಫೀಚರ್ಸ್. ಸೊ ನಾವು ಅದನ್ನು ಪ್ರಾಕೃತಿಕ ಲಕ್ಷಣಗಳು ಅಂತ ಹೇಳಿ ಕರಿತೇವೆ. ಓಕೆ, ಹಾಗಾದರೆ ಈಗ ನಾವು ಈ ನಮ್ಮ ಭಾರತದ ಪ್ರಾಕೃತಿಕ ಲಕ್ಷಣವನ್ನು ನೋಡ್ತಾ ಹೋದರೆ, ಸಿ ವಿ ಟು ಲರ್ನ್ ಅಬೌಟ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಸಿ ವಿ ಕ್ಲಾಸಿಫೈಡ್ 5 ಗ್ರೂಪ್ಸ್. ಸೊ ನಾವು ನಮ್ಮ ದೇಶದ ಫಿಸಿಕಲ್ ಡೈವರ್ಸಸ್, ಫಿಸಿಕಲ್ ಫೀಚರ್ಸ್ ಬಗ್ಗೆ ಲರ್ನ್ ಮಾಡಲಿಕ್ಕೆ 4 ಭಾಗಗಳನ್ನ ಮಾಡ್ಕೊಂಡಿದ್ದೀವಿ. ಫಸ್ಟ್ ಒನ್ ಈಸ್ ನಾರ್ದರ್ನ್ ಪ್ಲೇನ್ಸ್, ನಾರ್ಥನ್ ಮೌಂಟೇನ್ಸ್ and northern plains, and next we are going to learn about deserts and coastal area and peninsular plateaus, and also we are going to learn about peninsular plateau also. Yes, dear students, to study about physical features of India, we have to classify 5 groups. So ನಾವು ನಮ್ಮ ದೇಶದ ಭೂಗೋಳದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳಲಿಕ್ಕೆ we have to classify 5 groups, that it is northern mountains, northern plain and deserts, coastal area and peninsular plateau. ಓಕೆ, ಸೊ ಈಗ ನಾವು ಒಂದೊಂದಾಗಿ ಲರ್ನ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ವಿ ಸ್ಟಡಿ ಅಬೌಟ್ ಒನ್ ಬೈ ಒನ್. ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ನಾರ್ದರ್ನ್ ಮೌಂಟೇನ್ಸ್. ಸಿ ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ನಾರ್ದರ್ನ್ ಮೌಂಟೇನ್ಸ್. ಓಕೆ, ಎಸ್ ರೈಟ್. Northern mountains. So northern mountains, this is northern means, ಸೊ ಉತ್ತರ ಭಾಗದಲ್ಲಿರುವಂಥ ಪರ್ವತ ಶ್ರೇಣಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಉತ್ತರ ಭಾಗದಲ್ಲಂತಹ ಪರ್ವತ ಶ್ರೇಣಿಗಳ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಓಕೆನಾ? ಎಸ್, ಸಿ ನಾರ್ದರ್ನ್ ಮೌಂಟೇನ್ಸ್ ದೇ ಕನ್ಸಿಸ್ಟ್ ಮೋಸ್ಟ್ಲಿ ಆಫ್ ದ ಹಿಮಾಲಯನ್ ರೇಂಜಸ್. ಸಿ ವೆನ್ ಯು ಲುಕ್ ಎಟ್ ದ ನಾರ್ದರ್ನ್ ಪಾರ್ಟ್ ಆಫ್ ದ ಮ್ಯಾಪ್, ಯು ವಿಲ್ ನೋಟಿಸ್ ದಟ್ ದ Himalayan ranges extends from Kashmir to Meghalaya. See, the Himalayas are the highest mountains in the world. See, ನಮ್ಮ ನಾರ್ದರ್ನ್ ಮೌಂಟೇನ್ಸ್ ಅಲ್ಲಿ ಏನಿದೆ? ಹಿಮಾಲಯನ್ ರೇಂಜಸ್ ಇದೆ. ಸೊ ಹಿಮಾಲಯನ್ ರೇಂಜಸ್ ಮೀನ್ಸ್ ವಾಟ್?
ಪರ್ವತ ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. ಸೊ ಪರ್ವತ ಶ್ರೇಣಿಗಳು ಅಂತ ಅಂದರೆ ಏನು? ಸಿ ನಾರ್ಮಲಿ ದೀಸ್ ಮೌಂಟೇನ್ ರೇಂಜಸ್. ಸೊ ಅಲ್ಲಿ ಹಲವಾರು ಪರ್ವತ ಶ್ರೇಣಿಗಳಿದೆ. ಸೊ ಪರ್ವತ ಶ್ರೇಣಿಗಳು ಅಂದರೆ a mountain range is a group or a chain of mountains found close together and extend to thousands of kilometers. ಸೊ ಈ ಮೌಂಟೇನ್ಸ್ಗಳಿದೆಯಲ್ಲ, ಹಿಮಾಲಯನ್ ರೇಂಜಸ್, ಸೊ ಅಲ್ಲಿ 1-2 ಬೆಟ್ಟ, ದೇರ್ ಇಸ್ ನೋ 1 or 2 ಮೌಂಟೇನ್ಸ್, ಇಟ್ಸ್ ಅ ಕಂಟಿನ್ಯೂಸ್. ಸೊ ಕಂಟಿನ್ಯೂಸ್ ಅಂದರೆ ಇಟ್ಸ್ ಅ ಚೈನ್ ಲಿಂಕ್ ಆಫ್ ಮೆನಿ ಹೈ ಪೀಕ್ ಮೌಂಟೇನ್ಸ್. ಸೊ ಅಲ್ಲಿ ಎಂತಹ ಪರ್ವತ ಶ್ರೇಣಿ ಇದೆ ಅಂದರೆ ಕೇವಲ 1-2 ಅಥವಾ 3-4 ಇಲ್ಲ. ಸೊ ಅಲ್ಲಿ ಸಾವಿರಾರು ಕಿಲೋಮೀಟರ್ಗಳಷ್ಟು ಏನಾಗಿದೆ, ಮೌಂಟೇನ್ಸ್ಗಳನ್ನ ಚೈನ್ ಲಿಂಕ್ ಇದೆ. ಸೊ ಹಾಗಾದರೆ ಆ ಮೌಂಟೇನ್ ಚೈನ್ ಲಿಂಕ್ ಸೊ ಎಲ್ಲಿಂದ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡೋಣ. ಸಿ ಅವರ್ ಹಿಮಾಲಯನ್ ಮೌಂಟೇನ್ ರೇಂಜಸ್ ಆರ್ ಫ್ರಮ್ ಟು ಕಾಶ್ಮೀರ್ ಟು ಮೇಘಾಲಯ. ಸೊ ಇಲ್ಲಿ ಕಾಶ್ಮೀರ ಇದೆಲ್ಲ, ಕಾಶ್ಮೀರದಿಂದ ಹಿಡಿದು ಮೇಘಾಲಯ ತನಕ ಏನಾಗಿದೆ, ಹಿಮಾಲಯನ್ ರೇಂಜಸ್ ಎಕ್ಸ್ಟೆಂಡ್ ಆಗಿದೆ. ಅಂದರೆ ತನ್ನ ಭೂಗೋಳವನ್ನು, ಅಂದರೆ ಹಿಮಾಲಯನ್ ರೇಂಜಸ್ ಪರ್ವತಗಳು ಎಷ್ಟಿದೆ ಅಂದರೆ ಕಾಶ್ಮೀರದಿಂದ ಹಿಡಿದು ಮೇಘಾಲಯ ತನಕ ತನ್ನ ಹಿಮಾಲಯ ಪ್ರದೇಶಗಳು ಅಂದರೆ ಪರ್ವತಗಳ ಶ್ರೇಣಿ ಇದೆ. ಸೊ ಹಾಗಾದರೆ ಎಷ್ಟು ಕಿಲೋಮೀಟರ್ಸ್? ಇಟ್ಸ್ ಎಕ್ಸ್ಟೆನ್ಸ್ 2000 kilometers. See these northern plains, northern mountains. ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? 2400 ಕಿಲೋಮೀಟರ್ ಅಷ್ಟು ಏನಾಗಿದೆ, ಇಟ್ಸ್ ಎಕ್ಸ್ಟೆನ್ಸ್ 2400 ಕಿಲೋಮೀಟರ್ಸ್. ಸೊ ಅದರ ಅಗಲ, ಸೊ ಸಮ್ವೇರ್ ಇಟ್ ವಿಲ್ ಬಿ 240 to 320 ಕಿಲೋಮೀಟರ್ ಅಷ್ಟು ಏನಾಗಿದೆ, ವಿಡ್ತ್ ಇದೆ. ಸೊ ಈ ಲಾಂಗ್ ಎಷ್ಟಿದೆ, 2400 ಕಿಲೋಮೀಟರ್ ಆ್ಯಂಡ್ ದ ವಿಡ್ತ್ ಇಸ್ 240 ಕಿಲೋಮೀಟರ್ ಟು 320. ಸೊ ಕೆಲವೊಂದು ಕಡೆ ಏನಾಗಿದೆ, ಜಾಸ್ತಿ ಅಗಲ ಇದೆ. ಸೊ ಇಲ್ಲಿ ಕೆಲವೊಂದು ಕಡೆ ಏನಾಗಿದೆ, ಸ್ವಲ್ಪ ಇದೆ. ಹಾಗಾಗಿ 240 to 340 ಕಿಲೋಮೀಟರ್ಸ್ ಅಷ್ಟು ಅಗಲವನ್ನು ಇದು ಹೊಂದಿದೆ. ಸೊ ದಿಸ್ ಹಿಮಾಲಯ ಆರ್ ದ ಹೈಯೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್. ಸೊ ಹಿಮಾಲಯದಲ್ಲಿ ಹಲವಾರು ಹೈಯೆಸ್ಟ್ ಮೌಂಟೇನ್ಸ್, ಎತ್ತರದ ಪರ್ವತಗಳಿದೆ. ಸಿ ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್. ಯು ನೋ, ಸಿ ದ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಸೊ ಪರ್ವತಗಳಲ್ಲಿ ಅತಿ ದೊಡ್ಡದಾದಂತಹ ಉದ್ದವಾಗಿರುವಂತಹ ಲಾರ್ಜೆಸ್ಟ್ ಪೀಕ್ ದಟ್ ಇಟ್ ಇಸ್ ಅ ಮೌಂಟ್ ಎವರೆಸ್ಟ್. Mount Everest is the highest peak in the world. ಸೊ ಹಾಗಾದರೆ ಎಷ್ಟು ಎತ್ತರ ಇದೆ ಗೊತ್ತಾ? 8848 ಮೀಟರ್. ಸೊ 8 ಮೀಟರ್ ಅಷ್ಟು ಏನಾಗಿದೆ, ಉದ್ದ ಇದೆ. ಮೀನ್ಸ್ 8848 ಮೀಟರ್ ಅಷ್ಟು ಎತ್ತರ ಇದೆ. ಆ್ಯಂಡ್ ಮೆನಿ ಅದರ್ highest peaks are Mount Godwin Austen, means Mount K2, Kanchanjunga. There are many different of mountains are in our northern mountains. So ನಮ್ಮ ಹಿಮಾಲಯ ಪರ್ವತಗಳಲ್ಲಿ ಹಲವಾರು there are many mountains are in our northern mountains. Okay, yes, right. Next we are going to learn about the characteristics of the Himalayan ranges. ಹಾಗಾದರೆ ಹಿಮಾಲಯದ characteristics-ನ ನೋಡೋಣ. Yes, right. When we see the characteristics of these Himalayas, see they are covered with the snow, hence they are called Himalaya. See, these Himalayas mountains, peaks are always, almost all the periods, they covered with the snow. So that's why we call it as a Himalaya. Himalaya and the Hima means snow. So Himalaya, we calling what? Himalaya. So Himalaya anta yake hesaru bantu? So Hima means snow. See, these mountain peaks is always covered with the snow. So ee ella mountains galu they almost all the periods they covered with the snow. That's why it comes will be a what? Himalaya. Okay, they have many high peaks are there. So as already I spoke, there are many high peaks. For example, Mount Everest, Mount Abu and Mount Kanchanjunga. Okay, and K2. Okay, there are many deep valleys and gorges. See, there are many deep valleys. So valleys means ಅಂದರೆ ಕಂದಕಗಳು ಅಂತ ಹೇಳಿ ಕರಿತೀವಿ, ಕಣಿವೆಗಳು. See, for example, when there is a highest peaks, there it may be what?
ವ್ಯಾಲೀಸ್ ಆರ್ ದೇರ್. ಸೊ ಇಲ್ಲಿ ಈಗ ದೊಡ್ಡ ದೊಡ್ಡ ಗುಡ್ಡಗಳು ಪರ್ವತ ಶ್ರೇಣಿಗಳು ಇದೆ ಅಂದರೆ ಸೊ ಈಸ್ ಹೈಯೆಸ್ಟ್ ಲಾರ್ಜೆಸ್ಟ್ ಪೀಕ್ ಅಂದರೆ ಆಟೋಮೆಟಿಕ್ಲಿ ದೇರ್ ಇಸ್ ಅ ವಾಟ್ ವ್ಯಾಲೀಸ್ ಆರ್ ದೇರ್ ಮೀನ್ಸ್ ಕಣಿವೆಗಳು ಡೀಪ್ ವ್ಯಾಲೀಸ್ ಅಂತ ಯಾಕಾಗತ್ತೆ ಹೈಯೆಸ್ಟ್ ಪೀಕ್ ಇದ್ರೆ ತಾನೇ ಅಲ್ಲಿ ಡೀಪ್ ವ್ಯಾಲೀಸ್ ಸಿಗೋದು. ಸಿ ವಿ ಕಾಲ್ ಇಟ್ ಈಸ್ ವಟ್ ವ್ಯಾಲೀಸ್ ಮೀನ್ಸ್ ಸೊ ಕಣಿವೆಗಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಓಕೆ, ದೇರ್ ಆರ್ ಗ್ಲೇಷಿಯರ್ಸ್ ಆ್ಯಂಡ್ ಹೈಯೆಸ್ಟ್ ಮೌಂಟೇನ್ ಪಾಸಸ್. ಸೊ ಗ್ಲೇಷಿಯರ್ಸ್ ಮೀನ್ಸ್ ಹಿಮ ನದಿಗಳು. ದೇರ್ ಆರ್ ಮೆನಿ ಗ್ಲೇಷಿಯರ್ಸ್ ಆರ್ ದೇರ್. ಸೊ ಹಿಮ ನದಿಗಳಿದೆ ಅಲ್ಲಿ ಹಲವಾರು. ಸಿ ನಾರ್ಮಲಿ ಅಲ್ಲಿ ಏನಿದೆ ಕೋಲ್ಡ್ ಪ್ಲೇಸ್ ಇದೆ. ಸೊ ದ್ಯಾಟ್ಸ್ ವೈ ದೇರ್ ಆರ್ ಮೆನಿ ಗ್ಲೇಷಿಯರ್ಸ್ ಆರ್ ದೇರ್. ಓಕೆ, ಸಿ ದೀಸ್ ಸ್ನೋಸ್ ಆರ್ ಆಲ್ ಮೆಲ್ಟ್ಸ್ ಬಿಕಾಸ್ ಆಫ್ ದ ಸನ್ ಹೀಟ್ ಇಟ್ಸ್ ರನ್ಸ್ ಆಸ್ ಅ ಗ್ಲೇಷಿಯರ್ಸ್. ಓಕೆ, ಆ್ಯಂಡ್ ದೇರ್ ಆರ್ ಹಾಟ್ ಸ್ಪ್ರಿಂಗ್ಸ್ ಆಲ್ಸೋ. ಸೊ ಹಾಟ್ ಸ್ಪ್ರಿಂಗ್ಸ್ ಅಂದರೆ ಏನು? ಸೊ ಇಷ್ಟೋ ತನಕ ನಾನು ಹೇಳಿದೆ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ಪ್ಲೇಸ್ ಅಂತ ಅಂದಮೇಲೆ ಅಲ್ಲಿ ಯಾಕೆ ಹಾಟ್ ಸ್ಪ್ರಿಂಗ್ಸ್ ಇರುತ್ತೆ? ಸೊ ವಾಟ್ ಆರ್ ಹಾಟ್ ಸ್ಪ್ರಿಂಗ್ಸ್? ಸೊ ಹಾಟ್ ಸ್ಪ್ರಿಂಗ್ಸ್ ಮೀನ್ಸ್ ವಾಟ್? ಸೇ ಹಾಟ್ ಸ್ಪ್ರಿಂಗ್ಸ್ ಮೀನ್ಸ್ ಇಟ್ ಇಸ್ ವಾಟ್ ನೀರಿನ ಬುಗ್ಗೆಗಳು ಅಂತ ಹೇಳಿ ಕರಿತೀವಿ. ಅದರಲ್ಲೂ ಬಿಸಿ ನೀರಿನ ಬುಗ್ಗೆಗಳು ಹಾಟ್ ಸ್ಪ್ರಿಂಗ್ಸ್. There are many hot springs are in a northern main mountains. So hot springs means what? Say hot springs means it is a naturally occurring groundwater that is heated from inside the earth. ಸೊ ಹಾಟ್ ಸ್ಪ್ರಿಂಗ್ಸ್ ಅಂದರೆ ಬಿಸಿ ನೀರಿನ ಬುಗ್ಗೆಗಳು. ಸೊ ಬಿಸಿ ನೀರಿನ ಬುಗ್ಗೆ ಅಂದರೆ ಸೊ ಅಲ್ಲಿ ಏನಾಗುತ್ತೆ ಬಿಸಿ ನೀರು ಬರುತ್ತೆ. ಸೊ ಮೋರ್ ದ್ಯಾನ್ 50 ಡಿಗ್ರಿ ಸೆಲ್ಸಿಯಸ್ ಅಷ್ಟೇನಿರುತ್ತೆ ಅಲ್ಲಿನ ಬಿಸಿ ನೀರಿನ ಬುಗ್ಗೆಗಳಿದೆ. ಸಿ ನಾರ್ಮಲಿ ದೀಸ್ ಹಾಟ್ springs we can see only in the northern mountains. ಸೊ ನಾರ್ದರ್ನ್ ಮೌಂಟೇನ್ಸಲ್ಲಿ ಹಲವಾರು ಹಾಟ್ ಸ್ಪ್ರಿಂಗ್ಸ್ ಇದೆ ಅಂದರೆ ನೀರಿನ ಬುಗ್ಗೆಗಳಿದೆ. ಥ್ರೂ ದಿಸ್ ಹಾಟ್ ಸ್ಪ್ರಿಂಗ್ಸ್ what it comes, so hot water is coming. See normally our underground, so ಅಂಡರ್ಗ್ರೌಂಡ್ನಲ್ಲಿ ನೆಲದ ಒಳಗಡೆ ಇರುವಂಥ ಹಾಟ್ ಟೆಂಪ್ರೇಚರಿಂದ ಅಲ್ಲಿರುವಂತಹ ನೀರೇನಾಗುತ್ತೆ ಬಿಸಿರುತ್ತೆ. ಅದೇನಾಗಿದೆ ಬುಗ್ಗೆಗಳಾಗಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬಾಯ್ಲ್ ಆಗುತ್ತಲ್ಲ ವಾಟರು. ಸೊ ಅನ್ನ ನೀರು ಕುದಿಬೇಕಾದ್ರೆ ಹೇಗೆ ಬಾಯ್ಲ್ ಆಗ್ತದೆ ಸೊ ಆ ಥರ ಬುಗ್ಗೆಗಳ ಥರ ಏನಾಗುತ್ತೆ ಹಾಟ್ ಸ್ಪ್ರಿಂಗ್ಸ್ ಇಟ್ಸ್ ಕಮ್ಸ್ ಔಟ್. ಓಕೆ, ಸಿ ಗಂಗೋತ್ರಿ ಹಾಗೆ ಹಲವಾರು ಹಾಟ್ ಸ್ಪ್ರಿಂಗ್ಸ್ಗಳು ನಾರ್ದರ್ನ್ ಮೌಂಟೇನ್ಸಲ್ಲಿ ನೋಡ್ತೇವೆ. ಓಕೆ, ಆ್ಯಂಡ್ ದೇರ್ ಇಸ್ ಅ ವೆರೈಟಿ ಆಫ್ ಅ ಪ್ಲಾಂಟ್ ಆ್ಯಂಡ್ ಸ್ಪೀಶೀಸ್. ಸೊ ದೇರ್ ಇಸ್ ವಿ ಕ್ಯಾನ್ ಸಿ ದೇರ್ ಆರ್ ವಾಟ್ ಮೆನಿ ಅನಿಮಲ್ ಸ್ಪೀಶೀಸ್ ಆ್ಯಂಡ್ ಪ್ಲಾಂಟ್ಸ್. ಸೊ ನಾರ್ದರ್ನ್ ಮೌಂಟೇನ್ಸಲ್ಲಿ there are many different types of what plants is there. See for example climate here is ideal for growth of fruits like apple, cherries and plums. So illiro climate ge for example ನಾವು ಕಾಶ್ಮೀರ ಆ್ಯಪಲ್ ಅಂತ ಏನು ಹೇಳ್ತೀವಿ ಕಾಶ್ಮೀರ್ ಅಂತೀವಿ. ಸಿ ಇನ್ ದ ಕಾಶ್ಮೀರ್ ದೇರ್ ಇಸ್ ವೆರಿ ಕೋಲ್ಡ್ ಇನ್ ಟೆಂಪರೇಚರ್, ದೇರ್ ಇಸ್ ಅ ಹಿಮಾಲಯಸ್ ಆರ್ ದೇರ್. ಇನ್ ದಟ್ ಟೆಂಪ್ರೇಚರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಆರ್ ಗ್ರೋನ್. ಫಾರ್ ಎಕ್ಸಾಂಪಲ್ ಕೇಸರಿ ತುಂಬ ಚೆನ್ನಾಗಿ ಸಿಗುತ್ತೆ ಕಾಶ್ಮೀರಲ್ಲಿ. ಹಾಗೆ ದೇ ವೆರಿ ಸೂಟಬಲ್ ಕಂಡೀಷನ್ ಫಾರ್ ಟು ಗ್ರೋ ಆ್ಯಪಲ್. ಸೊ ಹ್ಯಾವ್ ಅ ಸೀನ್ ಆ್ಯಪಲ್? ಸೊ ಸೇಬೆಣ್ಣೆ ತಿಂದಿದ್ದೀರಲ್ವಾ? ಸೊ ದಟ್ ಆ್ಯಪಲ್ ಈಸ್ ಅ ಗ್ರೋಸ್ ಆಲ್ಮೋಸ್ಟ್ ಇನ್ ದಟ್ ನಾರ್ದರ್ನ್ ಮೌಂಟೇನ್ಸ್. ವೈ? ಬಿಕಾಸ್ ಇಟ್ಸ್ ಅ ಸೂಟಬಲ್ ಫಾರ್ ಟು ಗ್ರೋ ದಿಸ್ ಪ್ಲಾಂಟ್ಸ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ಮೆನಿ ವೆರೈಟೀಸ್ ಆಫ್ plants. For example spruce trees, pine, fir, these are all plants are grown in the northern mountains. In the northern mountains commonly we can say evergreen forests. So evergreen forest means evergreen trees we can see in the northern mountains. See evergreen trees means the trees or a plants that do not shut down their leaves in the autumn period. Say autumn period ಅಂದರೆ ಈ ವಿಂಟರ್ ಆದ ತಕ್ಷಣ ಏನಾಗುತ್ತೆ ನಾರ್ಮಲ್ ಆಗಿ ಲೀವ್ಸ್ಗಳು ಅಂದರೆ ಎಲೆಗಳು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಬಟ್ in the northern mountains some trees are there do not shut down their leaves in the autumn period. So that's why we call it as a evergreen forest or evergreen trees we can see in the northern mountains. For example spine fir. See these leaves these trees are in a triangle in shape. So normal ಆಗಿ ಈ ಮೌಂಟೇನ್ಸ್ ಗಳಲ್ಲಿರುವಂತಹ ಟ್ರೀಸ್ ಗಳು ಏನಾಗಿರುತ್ತೆ ಈ ಥರ ಶೇಪ್ಸಲ್ಲಿರುತ್ತೆ. ಆ್ಯಂಡ್ ದೇರ್ ಲೀವ್ಸ್ ಆರ್ ಲುಕ್ ಲೈಕ್ ಅ ನೀಡಲ್. ಸೊ ಅಲ್ಲಿನ ಲೀವ್ಸ್ಗಳು ಹೇಗಿರುತ್ತೆ ನೀಡಲ್. ನಾರ್ಮಲ್ ಆಗಿ ನಾವು ಲೀವ್ಸ್ ಅಂದರೆ ಹೇಗಂತೀವಿ ಸೊ ಹೀಗಿರುತ್ತೆ ಅಲ್ವಾ. ಸೊ ಈ ಥರ ಫ್ಲ್ಯಾಟ್ ಆಗಿರುತ್ತೆ. ಬಟ್ ಇನ್ ದ ನಾರ್ದರ್ನ್ ಮೌಂಟೇನ್ಸ್ in the hilly regions are there. See in that region we can see these type of trees and their leaves are look like a needle like structure. Okay, and they have no big branches. ಸೊ ದೇ ಹ್ಯಾವ್ ನೋ ಬಿಗ್ ಬ್ರಾಂಚಸ್ ಅಂದರೆ ಈಗ ಕಾಮನ್ ಆಗಿ ನಾವು ಮರ ಅಂದ ತಕ್ಷಣ ಈ ಥರ ದೊಡ್ಡ ದೊಡ್ಡ ಬ್ರಾಂಚಸ್ಗಳು ನಾವು ಬಿಡಿಸ್ತೀವಿ ಅಲ್ವಾ. ಸೊ ಹಿಯರ್ ದೇರ್ ಇಸ್ ನೋ ಬಿಗ್ ಬ್ರಾಂಚಸ್. ಅಂಡರ್ಸ್ಟುಡ್?
Yes, and also we can find many different types of animals also in northern mountains. So northern mountains ಅಲ್ಲಿ ಹಲವಾರು ಪ್ರಾಣಿಗಳನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಸಮ್ ಚೀತಾಸ್ ಆ್ಯಂಡ್ ಸಮ್ ಬಿಯರ್ಸ್ ಆರ್ ದೇರ್, ಯಾಕ್ ಈಸ್ ದೇರ್. ಸೊ ಅಲ್ಲಿರೋ ಅನಿಮಲ್ಸು ಆಲ್ಮೋಸ್ಟ್ ದೇ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ನಮ್ಮ ಸರೌಂಡಿಂಗಲ್ಲಿ ಇರೋವಂಥ ಅನಿಮಲ್ಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಿ ನಾರ್ಮಲಿ ಇನ್ ದ ನಾರ್ದರ್ನ್ ಮೌಂಟೇನ್ಸ್. ಸಿ ವೈ ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ದ ಅನಿಮಲ್ಸ್ ಆರ್ ಕವರ್ ದೇರ್ ಬಾಡಿ ವಿತ್ ಅ ಥಿಕ್ ಫರ್. ಸೊ ಅದಕ್ಕೆ ಥಿಕ್ ಫರ್ ಇರುತ್ತೆ. ಯಾವುದಕ್ಕೆ? ಫಾರ್ ಎಕ್ಸಾಂಪಲ್ ಯಾಕ್ ಆ್ಯಂಡ್ ದ ಪೋಲಾರ್ ಬೀರ್. ಸಿ ದೀಸ್ ಆರ್ ಆಲ್ ಹ್ಯಾವ್ thick fur and they have a fat under the skin. See, these are all are protected them from the cold region. So cold weather ಇಂದ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. These are all keeps them the warm. Okay, yes. See, many peoples are when they visit to Himalayas. See, these ಹಿಮಾಲಯಗೆ ವಿಸಿಟ್ ಮಾಡಿದಾಗ ಕಾಮನ್ ಆಗಿ ಅಲ್ಲಿ ಯಾಕೆ ಮೇಲೆ ಕುತ್ಕೊಂಡು ಅವ್ರು ಸವಾರಿ ಮಾಡ್ತಾರೆ. ಯಾಕಂದರೆ ಏನು ಗೊತ್ತಾ? ಸೊ ಅಲ್ಲಿನ ಕಾಡಿನ ಅಲ್ಲಿನ ಎಮ್ಮೆಗೆ ನಾವು ಯಾಕಂತ ಹೇಳಿ ಕರಿತೀವಿ. ನಾರ್ಮಲ್ಲಾಗಿ ನಾವು ಇಲ್ಲಿರೋ ಎಮ್ಮೆಗಳ ಮೇಲೆ ಚರ್ಮ ಏನಿರುತ್ತೆ ತಿಕ್ಕಾಗಿರುತ್ತೆ, ಆದರೆ ಅದ್ರ ಮೇಲೆ ಸ್ವಲ್ಪ ಕೂದಲು ನೋಡ್ತೀವಿ. ಆದರೆ ಯಾಕಂದರೆ ಹ್ಯಾವ್ ಯು ಸೀನ್ ಯಾಕ್? ಸೊ ಮೇ ಬಿ ಯು ಹ್ಯಾವ್ ಸೀನ್ ಯಾಕ್ ಇನ್ ಯುವರ್ ಬುಕ್ಸ್. ಸೊ ಬುಕ್ಗಳಲ್ಲಿ ಟಿ ವಿಗಳಲ್ಲೇ ನೀವು ಯಾಕೆ ಪಿಕ್ಚರ್ ನೋಡಿದ್ದೀರಲ್ವಾ? ಸಿ ದೀಸ್ ಆರ್ ಯಾಕ್ನಲ್ಲಿ ಮೇಲಿರುವಂಥ ಫರ್ ಏನಾಗಿರುತ್ತೆ, ಇಷ್ಟಿಷ್ಟು ಉದ್ದವಾಗಿರೋ ಕೂದಲಿರುತ್ತೆ. ಅದ್ರ ಮೇಲೆ ಏನು ಮಾಡ್ತಾರೆ? ಸವಾರಿ ಮಾಡ್ತಾರೆ. ಇಲ್ಲಿರೋ ಎಮ್ಮೆಗಳ ಮೇಲೆ ಸವಾರಿ ಮಾಡಲ್ಲ, ಆದರೆ ಯಾಕೆ ಮೇಲೆ ನಾವು ಸವಾರಿ ಮಾಡ್ತಾರೆ. ರಿಯಲಿ ವೆರಿ ಹ್ಯಾಪಿ. ಸೊ ಅಲ್ಲಿರೋ ಅನಿಮಲ್ಸ್ ಇಟ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಆಲ್ಸೋ ಇಟ್ಸ್ ಕನ್ಸಿಸ್ಟ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್. ಸೊ ಅಲ್ಲಿರೋ ಅನಿಮಲ್ಸು ತುಂಬ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಸರೌಂಡಿಂಗಲ್ಲಿ ನೋಡುವಂಥ ಅನಿಮಲ್ಸ್. ಸೊ ಅಲ್ಲಿನ ಬಿಯರ್ಗಳ ಮೇಲೆ, ಸೊ ವಿ ಕ್ಯಾನ್ ಸಿ ರೆಡ್ ಬಿಯರ್ಸ್ ಆನ್ ವೇರ್ ಇನ್ ದ ನಾರ್ದರ್ನ್ ಮೌಂಟೇನ್ಸ್ ಆ್ಯಂಡ್ ದೇರ್ ಸ್ಕಿನ್ಸ್. ಅದ್ರ ಮೇಲೆ ಫರ್ ತುಂಬ ಇರುತ್ತೆ. ಫರ್ ಅಂದರೆ ಅದ್ರ ಮೇಲೆ ದಟ್ಟವಾದ ಉಣ್ಣೆ ಇರುತ್ತೆ. ಆ್ಯಂಡ್ ವಿ ಕ್ಯಾನ್ ಸಿ ಮೆನಿ ಡಿಫ್ರೆಂಟ್ ಶೀಪ್ಸ್ ಆರ್ ದೇರ್. ಸೊ ಅಲ್ಲಿರೋ ಶೀಪ್ಸ್ಗಳು ಸಹಿತ ಮೇಲೆ ತುಂಬ ದಪ್ಪವಾದಂತಹ ಉಣ್ಣೆಯಿಂದ ಇರುತ್ತೆ. ವೈ? ಬಿಕಾಸ್ ದೀಸ್ ಆರ್ ಆಲ್ ಆರ್ ಪ್ರೊಟೆಕ್ಟ್ ದಮ್ ಫ್ರಮ್ cold weather. Okay, see when we see the advantages of this Himalayas means, so allire advantages ಬಗ್ಗೆ ನೋಡೋಣ. See, Himalayas present the cold winds from Central Asia blowing into India. ಸೊ ಈ ಹಿಮಾಲಯದಿಂದ ಬರುವಂತಹ ಈ ಹಿಮಾಲಯ ಏನು ಮಾಡುತ್ತೆ ಅಂದರೆ ಇಟ್ಸ್ ಹೆಲ್ಪ್ಸ್ ಟು ಕೋಲ್ಡ್ ವಿಂಡ್ಸ್ ಫ್ರಮ್ ಸೆಂಟ್ರಲ್ ಏಷ್ಯಾ. ಸೊ ಸೆಂಟ್ರಲ್ ಏಷ್ಯಾದಿಂದ ಬರುವಂತಹ ಕೋಲ್ಡ್ ವಿಂಡ್ಸ್ ಏನು ಮಾಡುತ್ತೆ, ಈ ನಾರ್ದರ್ನ್ ಮೌಂಟೇನ್ಸ್ ಮೀನ್ಸ್ ಹಿಮಾಲಯ ಪರ್ವತ ಶ್ರೇಣಿ, ಹಿಮಾಲಯ ರೇಂಜಸ್ ಆರ್ ಪ್ರೊಟೆಕ್ಟ್ ದಮ್ ಫ್ರಮ್ ಕೋಲ್ಡ್ ವಿಂಡ್ಸ್. ಇಟ್ಸ್ ಕಮ್ಸ್ ಫ್ರಮ್ ದ ಸೆಂಟ್ರಲ್ ಏಷ್ಯಾ. ಸೊ ನಾನು ನಿಮಗೆ ಅವಾಗಲೇ ಹೇಳಿದೆ, ನಮ್ಮ ಇಂಡಿಯಾ ಇರೋದು, ಸಿ ಅವರ್ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ವೇರ್? ಇನ್ ದ ಸೌತ್ ಏಷ್ಯಾದಲ್ಲಿದೆ. ಸೊ ಸಮ್ ಕೋಲ್ಡ್ ವಿಂಡ್ಸ್ ಆರ್ ಬ್ಲೋಸ್ ಫ್ರಮ್ ದ ಸೆಂಟ್ರಲ್ ಏಷ್ಯಾ. ಸಿ ದೀಸ್ ಹಿಮಾಲಯಸ್ ಆರ್ ಪ್ರೊಟೆಕ್ಟರ್ಸ್ ಫ್ರಮ್ ದ ವಾಟ್? ಕೋಲ್ಡ್ ವಿಂಡ್ಸ್. ಸೊ ನಾನು ಅವಾಗಲೇ ಹೇಳಿದೆ ಹಿಮಾಚ್ಛಾದಿತ ಪ್ರದೇಶ ಇದೆ ಮೀನ್ಸ್, ಸೊ ದೊಡ್ಡ ದೊಡ್ಡ ಶಿಖರಗಳು ಏನು ಮಾಡುತ್ತೆ, ಕೋಲ್ಡ್ ವಿಂಡ್ಸ್ಗಳನ್ನು ನಮ್ಮ ಇಂಡಿಯಾದೊಳಗಡೆ ಬರದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡಿದೆ. ಇಟ್ಸ್ ಆ್ಯಕ್ಟ್ಸ್ ಲೈಕ್ ಎ ಪ್ರೊಟೆಕ್ಟಿವ್ ಶೀಲ್ಡ್. ಓಕೆ, ಆ್ಯಂಡ್ ಆಲ್ಸೋ ನ್ಯಾಚುರಲಿ, ಸೊ ನ್ಯಾಚುರಲ್ ಆಗಿ ನಮಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಹೆಲ್ಪ್ ಮಾಡುತ್ತೆ. ಇಫ್ ದಟ್ ಕೋಲ್ಡ್ ವಿಂಡ್ಸ್ ಆರ್ ಎಂಟರ್ಸ್ ಟು ಇಂಡಿಯಾ, ಸಿ ವಾಟ್ ಆಮ್ ಸೇಸ್ ಟ್ರಿಮೆಂಡಸ್ ಕೋಲ್ಡ್. ಸೊ ಎಷ್ಟು ಚಳಿ ಇರುತ್ತೆ ಅಂದರೆ ವಿ ಕ್ಯಾನ್ ನಾಟ್ ಸರ್ವೈವ್ ಅವರ್ ಲೈಫ್ ಇನ್ ದ್ಯಾಟ್ ಕೋಲ್ಡ್. ಸೊ ಅಷ್ಟು ಈಸಿಯಲ್ಲ, ಅಷ್ಟು ಕೋಲ್ಡಲ್ಲಿ ನಾವು ಲೈಫ್ನ ಸರ್ವೈವ್ ಮಾಡೋದು. ಓಕೆ, ಎಸ್. ನೆಕ್ಸ್ಟ್ ಒನ್ advantages, they are the source of many South Indian rivers. See, many South Indian rivers-ಗಳು ಹುಟ್ಟಲಿಕ್ಕೆ ಕಾರಣ ಆಗೋದೇ ನಮ್ಮ ಹಿಮಾಲಯ. ಸೊ there are many Indian rivers like example Ganga, Yamuna, Sindhu, Brahmaputra. See, like this, many rivers are source of ನಾರ್ತ್ ಇಂಡಿಯನ್ ರಿವರ್ಸ್. ಸೊ ಹಲವಾರು ನದಿಗಳು ಈ ಹಿಮಾಲಯ ಪರ್ವತದಿಂದ ಹುಟ್ಟುತ್ತೆ. ಸಿ ದೀಸ್ ಆರ್ ಆಲ್ ರಿವರ್ಸ್ ಆರ್ ಫ್ಲೋಸ್ ಇನ್ ಆಲ್ ಸೀಸನ್ಸ್. ಸೊ ಎಲ್ಲ ಸೀಸನ್ಗಳಲ್ಲೂ ಕಾಮನ್ ಆಗಿ ಈ ರಿವರ್ಗಳು ತುಂಬಿ ಹರಿಯುತ್ತೆ. ಯಾಕೆ? ಸಿ ಫಾರ್ ಎಕ್ಸಾಂಪಲ್ಸ್, ಯು ಜಸ್ಟ್ ಐ ವಿಲ್
ಕಂಪ್ಲೀಟ್. ಸೊ ಈಗ ನಿಮಗೆ ಹೇಳ್ತೀನಿ ಏನಾಗುತ್ತೆ ಅಂದರೆ ನಾರ್ಮಲಾಗಿ ಇನ್ ದ ಕೋಲ್ಡ್ ರೀಜನ್, ಸೊ ಕೋಲ್ಡ್ ರೀಜನ್ ಆಗಲಿ ಅಥವಾ ಮಾನ್ಸೂನ್ ಸೀಸನಲ್ಲಿ ಕಾಮನ್ ಆಗಿ ಏನಾಗುತ್ತೆ, ದೀಸ್ ರಿವರ್ಸ್ ಆರ್ ಫ್ಲೋ ವಿತ್ ದ ಹೆಲ್ಪ್ ಆಫ್ ಅ ರೈನ್ ವಾಟರ್. ಸೊ ರೈನ್ ಸೀಸನಲ್ಲಿ ಏನಾಗುತ್ತೆ, ಮಳೆ ಬರುತ್ತೆ, ತುಂಬಿ ಹರಿಯುತ್ತೆ. ಬಟ್ ಇನ್ ದ ಸಮ್ಮರ್ ಸೀಸನಲ್ಲೂ ಅಲ್ಲಿ ತುಂಬಿ ಹರಿಯುತ್ತೆ ನದಿಗಳು. ಯಾವುದು? ಗಂಗಾ, ಯಮುನಾ, ಸಿಂಧು, ಬ್ರಹ್ಮಪುತ್ರ. ದೀಸ್ ಆರ್ ಆಲ್ ಆರ್ ಫ್ಲೋಸ್ ಇನ್ ದ ಸಮ್ಮರ್ ಸೀಸನ್. ಸಮ್ಮರ್ ಸೀಸನಲ್ಲೂ ಸಹಿತ ತುಂಬಿ ಹರಿಯುತ್ತೆ. ಹೇಗೆ ಹರಿಯುತ್ತೆ ಅಂದರೆ, ನಾರ್ಮಲಿ ಇನ್ ಸಮ್ಮರ್ ಸೀಸನ್ಸ್ these snows are start to melt. These melted snows are convert into what? Water. ಸೊ ಈ ಕನ್ವರ್ಟ್ ಆಗಿರುವಂತಹ ರಿವರ್ ಏನಾಗುತ್ತೆ, ವಾಟರು ರಿವರ್ನ ಜಾಯ್ನ್ ಆಗುತ್ತೆ. ಹಾಗಾಗಿ ನಾರ್ತ್ ಇಂಡಿಯಾದಲ್ಲಿ ಹರಿಯುವಂತಹ ಆಲ್ಮೋಸ್ಟ್ ಆಲ್ ರಿವರ್ಸ್ ಆರ್ ಫ್ಲೋಸ್ ಇನ್ ದ ಥ್ರೂಔಟ್ ದ ಇಯರ್. ಸೊ ವರ್ಷವಿಡೀ ಈ ನದಿಗಳು ಏನಾಗ್ತಾ ಇರುತ್ತೆ, ತುಂಬಿ ಹರಿಯುತ್ತೆ. ಹಲವಾರು ನದಿಗಳು ಎಲ್ಲಿ ಉಗಮ ಆಗುತ್ತೆ ಅಂತ ಹೇಳಿದೆ, ಹಿಮಾಲಯ ಪರ್ವತ ಶ್ರೇಣಿಗಳಿದೆ. ಮೆನಿ ರಿವರ್ಸ್ ಆರ್ ಅರೈಸ್ ಫ್ರಮ್ ದ ನಾರ್ತ್ ಮೀನ್ಸ್ ಹಿಮಾಲಯ ರೇಂಜಸ್. ಸೊ ಹಿಮಾಲಯದಲ್ಲಿ ಹಲವಾರು ನದಿಗಳು ಹುಟ್ಟುತ್ತೆ. ನಾವು ಫಾರ್ ಎಕ್ಸಾಂಪಲ್ ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ ಅಂದರೆ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ. ಓಕೆ, ಸೊ ಹಾಗಾಗಿ ಈ ಹಿಮ ನದಿಗಳು ಇಟ್ಸ್ ಆರ್ ಫ್ಲೋಸ್ ಇನ್ ಥ್ರೂಔಟ್ ದ ಇಯರ್. ವೈ? ಬಿಕಾಸ್ ನಾರ್ಮಲಿ ಇನ್ ಮಾನ್ಸೂನ್ ಸೀಸನ್ ಸೇ ದಟ್ almost it's a rain water is joined to this river, so that's why it flows. But in the summer season, these snows are melts and it's converted into water. This water is joined to the river, so that's why, and that in the time of summer season also it's a flow. But in the south rivers, for example Kaveri, Krishna, Tunga, Bhadra, Kaveri, so these are all flows in the south ಆಫ್ ಅವರ್ ಇಂಡಿಯಾ. ಸೊ ಸೌತಲ್ಲಿ ಇಲ್ಲಿ ಹುಟ್ಟುವಂತಹ, ಇಲ್ಲಿ ಹರಿಯುವಂಥ ನದಿಗಳು ಕಾಮನ್ ಆಗಿ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ, ನೀರು ಬತ್ತು ಹೋಗುತ್ತೆ. ಮಾನ್ಸೂನ್ ಸೀಸನಲ್ಲಿ ತುಂಬ ಚೆನ್ನಾಗಿ ಮೈ ತುಂಬಿ ಹರಿಯುವಂತಹ ಈ ಎಲ್ಲ ನದಿಗಳು ಸಮ್ಮರ್ ಸೀಸನ್ ಅಂದರೆ ಬೇಸಿಗೆ ಸೀಸನಲ್ಲಿ ಅಲ್ಲಿ ನೀರೇ ಇರೋದಿಲ್ಲ. ಯಾಕೆ ಅಂದರೆ ಕಾಮನ್ ಆಗಿ ಮಾನ್ಸೂನ್ ಸೀಸನಲ್ಲಿ ರೈನ್ ವಾಟರಿಂದ ಫ್ಲೋ ಆಗುತ್ತೆ. ಬಟ್ ಇನ್ ದ ಸಮ್ಮರ್ ಸೀಸನ್ ದೇರ್ ಇಸ್ ನೋ ಸ್ನೋ ದೇರ್ ಇಸ್ ನೋ snow melts in that region, so that's why in the summer season there is no water in the river. But in the north side, north rivers, there is always a flows in the throughout the year. So ವರ್ಷ ಪೂರ್ತಿ ಏನಾಗುತ್ತೆ, ತುಂಬಿ ಹರಿಯುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ದಿಸ್ ಹಿಮಾಲಯ. ಓಕೆನಾ? ಎಸ್, ರೈಟ್. they check the monsoon winds and cause heavy rainfall. ಸೊ ನಾನು ಅವಾಗಲೇ ಹೇಳಿದೆ, ಸೊ ಅಲ್ಲಿಂದ ಬರುವಂತಹ ಕೋಲ್ಡ್ ರೀಜನ್ನ ತಡೆಯುತ್ತೆ. ಹಾಗೆಯೇ ಸೊ ಮಾನ್ಸೂನ್ ಸೀಸನಲ್ಲಿ ಒಳ್ಳೆ ಮಳೆಯನ್ನು ಕೊಡುತ್ತೆ. ವಿಚ್ ಒನ್? ದಿಸ್ ಒನ್, ಹಿಮಾಲಯನ್ ರೇಂಜಸ್. ದೇ ಆರ್ ಲೈಕ್ ಎ ಗಿಗಾಂಟಿಕ್ ವೋಲ್ ಅಂಡ್ ನ್ಯಾಚುರಲ್ ನಾರ್ದರ್ನ್ frontiers to control foreign inventions. Yes, so it's one of the gigantic wall. ಸೊ ಇದು ನಮ್ಮನ್ನು ನೇಚರಿಂದನೂ ಕಾಪಾಡುತ್ತೆ, ಹಾಗೆ ಬೇರೆ ಕಂಟ್ರೀಸಿಂದನೂ ಕಾಪಾಡುತ್ತೆ. ಹೌ? ನಾರ್ಮಲಿ ದೀಸ್ ಹಿಮಾಲಯನ್ ರೇಂಜಸ್ ಆರ್ ಪ್ರೊಟೆಕ್ಟ್ ದಮ್ ಫ್ರಮ್ ಕೋಲ್ಡ್ ವಿಂಡ್ಸ್. ಇಟ್ಸ್ ಕಮ್ ಫ್ರಮ್ ದ ಸೆಂಟ್ರಲ್ ಏಷ್ಯಾ. ಸೊ ಇಟ್ಸ್ ಅ ನ್ಯಾಚುರಲ್ ಆಗಿ ನಮಗೆ ಏನು ಮಾಡುತ್ತೆ, ನೇಚರಿಂದನೂ ಪ್ರೊಟೆಕ್ಟ್ ಮಾಡುತ್ತೆ. ದೇರ್ ಇಸ್ ಅ ವಾಟ್, ಚೈನಾ ಇಸ್ ದೇರ್, ಸೊ ಪಾಕಿಸ್ತಾನ ಇಸ್ ದೇರ್. ಸೊ ಪಾಕಿಸ್ತಾನ, ಚೈನಾಗಳಿಂದ ಏನು ನಮಗೆ ದಾಳಿ ಆಗೋದನ್ನು ಸಹಿತ ನ್ಯಾಚುರಲ್ ಆಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದೆ. ಅವು ನಾರ್ದರ್ನ್ ಮೌಂಟೇನ್ಸ್ ಮೀನ್ಸ್ ಹಿಮಾಲಯನ್ ರೇಂಜಸ್ ಆರ್ ಅ ಗಿಗಾಂಟಿಕ್ ವೋಲ್. ಇಟ್ಸ್ ಅ ಪ್ರೊಟೆಕ್ಟೆಡ್ ಶೀಲ್ಡ್ ಫಾರ್ ಟು ಅರ್ಸ್. ಸೊ ಈ ನಾರ್ದರ್ನ್ ಹಿಮಾಲಯಸ್ ರೇಂಜಸ್ ಇದೆಯಲ್ಲ, ಸೊ ನಮ್ಮನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂದರೆ, ಇದು ಕೇವಲ ನೇಚರಿಂದ ಅಷ್ಟೇ ಅಲ್ಲ, ಹಾಗೆ ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡದೇ ಇರೋ ಹಾಗೇನೂ ನಮ್ಮನ್ನು ಪ್ರೊಟೆಕ್ಟ್ ಆಗುತ್ತೆ. ಹಾಗೆ ವಿ ಕ್ಯಾನ್ ಫೈಂಡ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಅನಿಮಲ್ಸ್ ಇಸ್ ದೇರ್ ಆ್ಯಂಡ್ ಆಲ್ಸೋ ಇಟ್ಸ್ ಹೆಲ್ಪ್ಸ್ ಟು ರಿವರ್ಸ್ ಟು ಫ್ಲೋ ಥ್ರೂಔಟ್ ದ ಇಯರ್. ಸೊ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ ದ ಮಾನ್ಸೂನ್ ಸೀಸನ್ ದೀಸ್ ಪ್ಲೇಸಸ್ ಆರ್ ಗೆಟ್ಸ್ ವಾಟ್ ಹೆವಿ ರೈನ್ ಫಾಲ್ in the monsoon season. These are all about northern mountains. Okay? Yes, right. Find out the names of animals which live in the foothills of the Himalayas and make a list of these animals. Some questions are given in page number 201. You just complete that page. Okay? Yes, right. And next,
I spoke. See, many different types of animals, plants are found in the Himalayan ranges. You just make a list of these plants and animals. And the population is less because of the severe cold in the Himalayan ranges. See, normally in the northern mountains, there is a very cold in temperature, means they are almost throughout the air there is a falling of a snow. So in that temperature, people cannot survive their life easily. So that's why the population in the northern mountains, means in the Himalayan ranges, is too low. Okay, see, many landslides are happening, or there are many, how the more rainfall in the monsoon seasons and very cold in temperature. So that's why, see, people are not in that region. So almost ತುಂಬ ಕಮ್ಮಿ ಇರುತ್ತೆ ಎಲ್ಲಿ ಹಿಮಾಲಯನ್ ರೇಂಜಸಲ್ಲಿ ಪೀಪಲ್ಸ್. ದ ಇಂದೋಸ್ ಗಂಗಾ ಯಮುನಾ ಬ್ರಹ್ಮಪುತ್ರ ರಿವರ್ ಹ್ಯಾವ್ ದ ಸೋರ್ಸ್ ಇನ್ ದ ನಾನು ಆಗಲೇ ಹೇಳಿದೆ, ಹಲವಾರು ನದಿಗಳು ಎಲ್ಲಿ ಹುಟ್ಟುತ್ತೆ, ನಾರ್ದರ್ನ್ ಮೌಂಟೇನ್ಸ್ಗಳಲ್ಲಿ, ಅಂದರೆ ಹಿಮಾಲಯನ್ ರೇಂಜಸ್ನಲ್ಲಿ ಹುಟ್ಟುತ್ತೆ. Okay, these are all about the northern mountains. Yes, dear students, today we discussed about physical features of India. So in the physical features alle main agi ನಾವು northern mountains ಬಗ್ಗೆ ತಿಳ್ಕೊಂಡ್ವಲ್ಲ. See, this northern mountains we call it as a Himalayan ranges. See, these Himalayan ranges, there is continuous chain link of highest mountains. Okay, see, these mountains are extends 2400 kilometer, and it extends from the Kashmir to Meghalaya. Okay, see, right. And there is a many rivers are these northern mountains are the source of many rivers. Example, Ganga, Yamuna, Sindhu, Brahmaputra, these all. Okay, and many different varieties of plants and also animals is there. Yes, normally in the people of these ranges, so ಆ ರೇಂಜಲ್ಲಿರುವಂತಹ ಪೀಪಲ್ಸ್ಗಳು ಯಾವ ಥರದ ಬಟ್ಟೆಗಳನ್ನ ಉಡ್ತಾರೆ ಅಂದರೆ, ನಾರ್ಮಲಿ ದೇ ವಿಯರ್ ಥಿಕ್ ಆ್ಯಂಡ್ ಫುಲ್ ಸ್ಲೀವ್ಡ್. ಸೊ ಆಲ್ಮೋಸ್ಟ್ ಅಲ್ಲಿರುವಂತಹ ಪೀಪಲ್ಸ್ಗಳು ಫುಲ್ ಸ್ಲೀವ್ ಆಗಿರುವಂತಹ, ಫುಲ್ ಕವರ್ ಆಗುವಂತಹ ದಪ್ಪ ಬಟ್ಟೆಗಳನ್ನು ನಾವು ಯೂಸ್ ಮಾಡ್ತೇವೆ. ವೈ? ಬಿಕಾಸ್ ದರ್ ಇಸ್ ಅ ವೆರಿ ಕೋಲ್ಡ್ ಇನ್ ಟೆಂಪ್ರೇಚರ್. ಸೊ ದಟ್ಸ್ ವೈ ಇಟ್ಸ್ ನಾಟ್ ಈಸಿ ಟು ಸರ್ವೈವ್ ದರ್ ಲೈಫ್ ಇನ್ ದಟ್ ಟೆಂಪ್ರೇಚರ್. So that's why, and many tourists are visit in that places. So ನಾರ್ಮಲ್ ಆಗಿ ಜಮ್ಮು ಕಾಶ್ಮೀರ್ಗೆ ಹಾಗೆ ಹಲವಾರು ಲೇಕ್ಸ್ಗಳಿರುತ್ತೆ ಅಲ್ಲಿ, ಹಾಗೆ ಆ ಸ್ನೋನಲ್ಲಿ ಆಟ ಆಡಲಿಕ್ಕೆ ಇಟ್ಸ್ ಅ ವೆರಿ ಅಟ್ರಾಕ್ಟಿವ್ ಪ್ಲೇಸ್. ಸೊ ದ್ಯಾಟ್ಸ್ ವೈ ಟೂರಿಸ್ಟ್ಗಳು ಆಲ್ಮೋಸ್ಟ್ ಅಲ್ಲಿ ವಿಸಿಟ್ನ ಕೊಡ್ತಾರೆ. ವೈ? ಬಿಕಾಸ್ ದಿಸ್ ವಿ ಆಲ್ಸೋ ಲೈಕ್ ಟು ಪ್ಲೇ ವಿತ್ ದ ಸ್ನೋ, ಆಲ್ ದೀಸ್ ಥಿಂಗ್ಸ್, isn't it? Yes, right. That's why tourist is a tourist place. So ನಮ್ಮ ಇಂಡಿಯಾದ one of the tourist place that it is that Himalayan ranges. Okay, yes, dear students, in the next class we are going to learn about northern plains. So next class ಅಲ್ಲಿ ನಾವು northern plains ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? Yes, thank you my dear students.